ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮತ್ತೊಮ್ಮೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡೇಟಾನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ತರದ ಹಲವು ವಿಡಿಯೋಗಳನ್ನ ಲಾಸ್ಟ್ ವೀಕ್ ಅಲ್ಲೂ ಕೂಡ ಕವರ್ ಮಾಡಿದ್ದೆ. ಇವತ್ತು ಕೂಡ ಅದೇ ರೀತಿಯ ಒಂದು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಹೊರಟಿರೋದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನ. ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಬಹುದು ಅಥವಾ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಬಹುದು. ಇವರುಗಳ ಹೋಲ್ಡಿಂಗ್ ಅಲ್ಲಿ ಡಿಸೆಂಬರ್ ಅಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಲಾಸ್ಟ್ ವೀಕ್ ಕೂಡ ಇದೇ ರೀತಿಯ ಕೆಲವು ಷೇರುಗಳನ್ನ ನಿಮ್ಮ ಮುಂದೆ ತಂದಿದ್ದೆ. ನೋಡೋಣ ಇವತ್ತು ಯಾವೆಲ್ಲ ಕಂಪನಿಗಳಿದ್ದಾವೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಇನ್ಸ್ಟಿಟ್ಯೂಷನ್ಸ್ 9 ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ Q3 ನಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಕಟ್ ಮಾಡಿದ್ದಾರೆ, ಅಂದ್ರೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಇದರ ಅರ್ಥ ಒಂದಷ್ಟು ಷೇರುಗಳನ್ನ ಸೆಲ್ ಮಾಡಿ ಪ್ರಾಫಿಟ್ ಬುಕ್ ಅನ್ನ ಮಾಡಿದ್ದಾರೆ ಅಥವಾ ಎಕ್ಸಿಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಒಂದಷ್ಟು ಸ್ಟೇಕ್ ಸೇಲ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ಆ 9 ಮಿಡ್ ಕ್ಯಾಪ್ ಷೇರುಗಳು? ಆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ವಿಷಯ ನೆನಪಿರ್ಲಿ, ಅವರು ಸೆಲ್ ಮಾಡಿದ್ರು ಅಂತ ಆಗ್ಲಿ ಅಥವಾ ಬೈ ಮಾಡಿದ್ರು ಅಂತ ಆಗ್ಲಿ, ನಾವು ಯಾವ ಸ್ಟಾಕ್ ಅನ್ನು ಬೈ ಅಥವಾ ಸೆಲ್ ಮಾಡಕ್ ಹೋಗ್ಬಾರ್ದು. ನಾವು ಸ್ಟಡಿ ಮಾಡಿ ನಮ್ಗೆ ಏನ್ ಅನ್ಸುತ್ತೆ, ಇನ್ ಕೇಸ್ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ಸುತ್ತಾ, ಆ ಒಪಿನಿಯನ್ ಮೇಲೆ ಡಿಸಿಷನ್ ತಗೊಳ್ಬೇಕು. ಅವ್ರು ಸೆಲ್ ಮಾಡಿದ್ರು ಅಂತ ಆಗ್ಲಿ ಅಥವಾ ಇನ್ನೊಂದು ಬೈ ಮಾಡಿದ್ರು ಅಂತ ಆಗ್ಲಿ ಅಲ್ಲ. ಹಾಗಾಗಿ ಜಸ್ಟ್ ಮಾಹಿತಿ ಗೊತ್ತಿರಬೇಕು. ಯಾಕೆ ಮಾಹಿತಿ ಗೊತ್ತಿರಬೇಕು ಅಂದ್ರೆ, ನಾವು ಫರ್ದರ್ ಸ್ಟಡಿ ಮಾಡಕ್ಕೆ ಯಾಕೆ ಇವರು ಸ್ಟೇಕ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಮುಂದೆ ಈ ಮಿಡ್ ಕ್ಯಾಪ್ ಷೇರುಗಳ ನಂತರ ಒಂದಷ್ಟು ಮೈಕ್ರೋ ಕ್ಯಾಪ್ ಷೇರುಗಳಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಇದೇ ವಿಡಿಯೋದಲ್ಲೇ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಟ್ ಅವ್ರು ತಗೊಂಡ್ರು ಅಂತ ಆಗ್ಲಿ ಅಥವಾ ಅವ್ರು ಮಾರಾಟ ಮಾಡಿದ್ರು ಅಂತ ಆಗ್ಲಿ, ನಾವು ಅವರನ್ನ ಬ್ಲೈಂಡ್ಲಿ ಫಾಲೋ ಮಾಡಬಾರ್ದು. ನಮ್ಗೆ ಏನ್ ಅನ್ಸುತ್ತೆ ನಾವು ಸ್ಟಡಿ ಮಾಡಿ ಅದ್ರ ಮೂಲಕನೇ ಡಿಸಿಷನ್ ತಗೊಳ್ಬೇಕು. ಸೊ ಮೊದಲನೇ ಸ್ಟಾಕ್ ಬಂದು ಕೇನ್ಸ್ ಟೆಕ್ನಾಲಜಿ. ಕೇನ್ಸ್ ಟೆಕ್ನಾಲಜಿನಲ್ಲಿ ಇನ್ಸ್ಟಿಟ್ಯೂಷನಲ್ ಶೇರ್ ಹೋಲ್ಡಿಂಗ್ ನೋಡಬಹುದು. 25.61% ಗೆ ಬಂದಿದೆ ಡಿಸೆಂಬರ್ 25 ಕ್ವಾರ್ಟರ್ ಅಲ್ಲಿ. 34.37% ಇತ್ತು. 34ರಿಂದ 25% ಗೆ ಇಳಿಸಿದ್ದಾರೆ ಸ್ಟೇಕ್ ಅನ್ನ, ಅಂದ್ರೆ ಆಲ್ಮೋಸ್ಟ್ 9% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ. ಸ್ಟಾಕ್ ಕೂಡ ಒಂದಷ್ಟು ಡೌನ್ ಫಾಲ್ ಅನ್ನ ಕಂಡಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಕೂಡ ಇತ್ತು. ಕೆಲವೊಂದು ಅಲಿಗೇಷನ್ಸ್ ಬಂತು, ನಂತರ ವ್ಯಾಲ್ಯೂಯೇಷನ್ಸ್, ಮಾರ್ಕೆಟ್ ಮೂಡ್ ಸರಿ ಇಲ್ಲ, ಇವೆಲ್ಲವೂ ಕೂಡ ಕಾರಣಗಳಿದೆ. ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ ಡೌನ್ ಆಗೋದು, ಯಾಕಂದ್ರೆ ಬಲ್ಕ್ ಅಲ್ಲೇ ಸೆಲ್ ಮಾಡ್ತಾರೆ. ನೋಡಬಹುದು 9% ಸ್ಟೇಕ್ ಅಂದ್ರೆ ಕಡಿಮೆ ಏನಲ್ಲ. ಹಾಗಾಗಿ ಇಲ್ಲಿ ತಮ್ಮ ಸ್ಟೇಕ್ ಅನ್ನ ಕಟ್ ಮಾಡ್ಕೊಂಡಿದ್ದಾರೆ. ನಂತರ ITC ಹೋಟೆಲ್ಸ್ ಲಿಮಿಟೆಡ್, ITC ಅಲ್ಲ ITC ಹೋಟೆಲ್ಸ್, ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಡಿಮರ್ಜ್ ಆಗಿ ITC ಇಂದ. ಇಲ್ಲಿ ನೋಡಬಹುದು 37% ಗೆ ಇಳಿದಿದೆ ಇನ್ಸ್ಟಿಟ್ಯೂಷನಲ್ ಶೇರ್ ಹೋಲ್ಡಿಂಗ್ 45.71% ಇಂದ, ಅಂದ್ರೆ ಆಲ್ಮೋಸ್ಟ್ 8.5% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ ITC ಹೋಟೆಲ್ಸ್ ಅಲ್ಲಿ Q3 ನಲ್ಲಿ. ಇಲ್ಲೂ ಕೂಡ ಬಿಗ್ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್ಸ್ ಅಲ್ಲಿ. ಬಟ್ ITC ಹೋಟೆಲ್ಸ್ ಅಲ್ಲಿ ಮಾರಾಟ ಮಾಡಿರೋದು ಯಾಕಿರ್ಬೋದು ಅಂತಂದ್ರೆ, ITC ಅಲ್ಲಿ ಹೋಲ್ಡಿಂಗ್ ಇತ್ತು, ITC ಹೋಲ್ಡಿಂಗ್ ಇದ್ದಿದ್ರಿಂದ ಡಿಮರ್ಜ್ ಆಗಿದ್ರಿಂದ ITC ಹೋಟೆಲ್ಸ್ ನ ಷೇರುಗಳು ಕೂಡ ಸಿಕ್ತು ಆ ಕಂಪನಿಗಳಿಗೆ ಅಥವಾ ಮ್ಯೂಚುವಲ್ ಫಂಡ್ ಗಳಿಗೆ. ಮೇ ಬಿ ಅಂತವ್ರು ಎಕ್ಸಿಟ್ ಆಗಿರ್ತಾರೆ, ಯಾಕಂದ್ರೆ ಹೋಲ್ಡ್ ಮಾಡ್ಲೇಬೇಕು ಅಂತ ಏನಿಲ್ಲ. ಜೊತೆಗೆ ITC ನಿಫ್ಟಿ 50 ಹಾಗೂ ಇತರೆ ಇಂಡೆಕ್ಸ್ ಗಳಲ್ಲಿ ಇದ್ದಿದ್ರಿಂದ ಇಂಡೆಕ್ಸ್ ಫಂಡ್ ಗಳು ಕೂಡ ITC ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇಂಡೆಕ್ಸ್ ಫಂಡ್ ಗಳಿಗೂ ಕೂಡ ITC ಹೋಟೆಲ್ ಷೇರುಗಳು ಸಿಕ್ಕಿತ್ತು. ಹಾಗಾಗಿ ಅವ್ರು ಇವತ್ತಲ್ಲ ನಾಳೆ ಎಕ್ಸಿಟ್ ಆಗ್ಲೇಬೇಕು, ಯಾಕಂದ್ರೆ ಪ್ಯೂರ್ಲಿ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ಬೇಕಲ್ಲ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಎಕ್ಸಿಟ್ ಆಗಿರುವಂತ ಚಾನ್ಸಸ್ ಇರುತ್ತೆ ITC ಹೋಟೆಲ್ಸ್ ಇಂದ ಇನ್ಸ್ಟಿಟ್ಯೂಷನ್ಸ್. ಕಂಪನಿ ಸರಿ ಇಲ್ಲ ಅಂತ ಏನಲ್ಲ, ಆ ಕಾರಣ ಕೂಡ ಇರಬಹುದು. ಏನು ಡಿಕ್ಸಾನ್ ಟೆಕ್ನಾಲಜೀಸ್, ಡಿಕ್ಸಾನ್ ಅಲ್ಲಿ ತುಂಬಾ ಜನ ನೀವು ಕೂಡ ಹೂಡಿಕೆಯನ್ನ ಮಾಡಿರಬಹುದು. ಇನ್ಸ್ಟಿಟ್ಯೂಷನ್ ಶೇರ್ ಹೋಲ್ಡಿಂಗ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ನೋಡಬಹುದು. 47.74% ಗೆ ಇಳಿದಿದೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ. ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ 49.63% ಇತ್ತು, ಅಂದ್ರೆ ನಿಯರ್ಲಿ 2% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಸ್. ಡಿಕ್ಸಾನ್ ಕೂಡ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಕೂಡ ಕಾರಣಗಳು ಇದ್ದೇ ಇದೆ. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ, ವ್ಯಾಲ್ಯೂಯೇಷನ್ ಕೂಡ ಮ್ಯಾಟರ್ ಆಗುತ್ತೆ. ಈ ಎಲ್ಲ ಕಾರಣಗಳು ಸ್ಟಾಕ್ ಅನ್ನ ಡೌನ್ ಮಾಡಿದ್ದಾವೆ. ಅದ್ರ ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಶೇರ್ ಸೇಲ್ ಮಾಡಿದ್ದಾರೆ, ಅದು ಕೂಡ ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಡೌನ್ ಫಾಲ್ ಗೆ. ನಂತರ REC ಯ ಶೇರ್ ಹೋಲ್ಡಿಂಗ್ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗಿದೆ ನೋಡಬಹುದು. 33.88% ಇತ್ತು ಸೆಪ್ಟೆಂಬರ್ ಅಲ್ಲಿ, ಅದು 32.73 ಕ್ಕೆ ಇಳಿದಿದೆ. ಅಂದ್ರೆ ಮೋರ್ ದೆನ್ 1% ಸ್ಟೇಕ್ ಅನ್ನ ಇನ್ಸ್ಟಿಟ್ಯೂಷನ್ಸ್ ಮಾರಾಟ ಮಾಡಿದ್ದಾರೆ ಇಲ್ಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ. ನಂತರ ಕೋಫೋರ್ಜ್ ಅಲ್ಲಿ ನೋಡಬಹುದು 88.96% ಸ್ಟೇಕ್ ಇತ್ತು, ಅದನ್ನ 88.2% ಗಿಳಿಸಿದ್ದಾರೆ. ಅಂದ್ರೆ ಇಲ್ಲಿ 0.94% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ, ಅಂದ್ರೆ ಬಿಲೋ 1% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಸ್.
ನಂತರ ಲಾಯ್ಡ್ಸ್ ಮೆಟಲ್ಸ್ ಇಲ್ಲಿ ಯಾವ ಪ್ರಮಾಣದಲ್ಲಿ ಸೇಲ್ ಮಾಡಿದ್ದಾರೆ ಅಂತ ನೋಡಿದ್ರೆ 4.4% ಇತ್ತು ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ, ಅದನ್ನ 3.74% ಇಳಿಸಿದ್ದಾರೆ. ಇಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಸ್ಟೇಕ್ಸ್ ಎಲ್ಲ ಮಾಡಿದ್ದಾರೆ. ನಂತರ JSW ಇನ್ಫ್ರಾ ಇಲ್ಲಿ ನೋಡಬಹುದು 9.85% ಇಂದ 9.3% ಇಳಿಸಿದ್ದಾರೆ. ಅಂದ್ರೆ ಮೋರ್ ದೆನ್ 0.5% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಸ್ Q3 ನಲ್ಲಿ. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲೂ ಕೂಡ ಸೇಲ್ ಮಾಡಿದ್ದಾರೆ. 9.69% ಇದ್ದದ್ದು 9.19% ಗೆ ಬಂದಿದೆ ನೋಡಬಹುದು ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ. ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನಂತರ BDL ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಇಲ್ಲಿ 13.73 ಇತ್ತು. 13.73 ಇದ್ದದನ್ನ 13.24 ಗೆ ಇಳಿಸಿದ್ದಾರೆ. ಅಂದ್ರೆ ಬಿಲೋ 0.5% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ. ಈ 9 ಮಿಡ್ ಕ್ಯಾಪ್ ಶೇರ್ಗಳಲ್ಲಿ Q3 ನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಮಾರಾಟವನ್ನ ಮಾಡಿದ್ದಾರೆ. ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಕಡೆ ಬರೋಣ. ಎಸ್ಪೆಷಲಿ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ 9 ಮೈಕ್ರೋ ಕ್ಯಾಪ್ ಶೇರ್ಗಳಲ್ಲಿ. ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಅಂದ್ರೆ ತುಂಬಾನೇ ರಿಸ್ಕ್ ಇರುವಂತಹ ಸ್ಟಾಕ್ಸ್, ಯಾಕಂದ್ರೆ ಸಣ್ಣ ಕಂಪನಿಗಳಾಗಿರ್ತವೆ. ಇಲ್ಲಿ ಯಾವೆಲ್ಲ ಷೇರುಗಳಲ್ಲಿ ಇವರು ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಇದು ಜಾಸ್ತಿ ಮಾಡ್ಕೊಂಡಿರುವಂತದ್ದು, ಮಾರಾಟ ಮಾಡಿಲ್ಲ, ತಗೊಂಡಿದ್ದಾರೆ. ತಂಗಮಾಯಿಲ್ ಜ್ಯುವೆಲರಿನಲ್ಲಿ ನೋಡಬಹುದು ಮೇ ಇಂದ ಜೂನ್, ಸೆಪ್ಟೆಂಬರ್, ಡಿಸೆಂಬರ್ 4 ಕ್ವಾರ್ಟರ್ ಡೇಟಾ ಇದೆ. ಮಾರ್ಚ್ ಅಲ್ಲಿ ನೋಡಬಹುದು 13.73 ಇತ್ತು, ನಂತರ 13.87, 14.31, 15.61. ಕಂಟಿನ್ಯೂಸ್ 4 ಕ್ವಾರ್ಟರ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಸ್ಟೇಕ್ ಅನ್ನು ತಂಗಮಾಯಿಲ್ ಜ್ಯುವೆಲರಿನಲ್ಲಿ ಮ್ಯೂಚುವಲ್ ಫಂಡ್ಸ್. 4 ಕ್ವಾರ್ಟರ್ ಅಲ್ಲಿ ರೀಸೆಂಟ್ ಆಗಿ ತಗೊಂಡಿದ್ದಾರೆ. ಸ್ಟಾಕ್ ಲಾಸ್ಟ್ 1 ಇಯರ್ ಅಲ್ಲಿ ಮೋರ್ ದನ್ 100% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಗೇಬ್ರಿಯಲ್ ಇಂಡಿಯಾದಲ್ಲಿ ಯಾವ ರೀತಿ ಇದೆ ನೋಡಬಹುದು. ಮಾರ್ಚ್ ಇಂದ 14.11, 14.47, 15.05, 15.45. ಇಲ್ಲೂ ಕೂಡ 4 ಕ್ವಾರ್ಟರ್ ಅಲ್ಲಿ ಸ್ಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸ್ಟಾಕ್ ಮೋರ್ ದನ್ 100% ಲಾಭವನ್ನು ಕೊಟ್ಟಿದೆ. ಇನ್ಸ್ಟಿಟ್ಯೂಷನ್ಸ್ ಗಮನ ಹರಿಸಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತವೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. 4 ಕ್ವಾರ್ಟರ್ ಅಲ್ಲಿ ತಗೊಂಡಿದ್ದಾರೆ. ಸ್ಟಾಕ್ 100ಕ್ಕಿಂತ ಜಾಸ್ತಿ ಅಪ್ ಆಗಿದೆ 1 ಇಯರ್ ಅಲ್ಲಿ. ಬ್ಲೈಂಡ್ಲಿ ನಾವು ಖಂಡಿತ ಇವರನ್ನ ಕಾಪಿ ಮಾಡಬಾರದು, ಆದ್ರೆ ಒಂದಷ್ಟು ಇನ್ಪುಟ್ಸ್ ಅಂತೂ ತಗೊಳ್ಬಹುದಾ, ಆ ನಿಟ್ಟಿನಲ್ಲಿ ನಾವು ಈ ರೀತಿಯ ಟ್ರ್ಯಾಕಿಂಗ್ ಅನ್ನ ಮಾಡಬೇಕಾಗತ್ತೆ ಅಷ್ಟೇ. ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲಿ ನೋಡಬಹುದು 4.73, 10.95, 14.83, 23.82. ಜಸ್ಟ್ ನಿಯರ್ಲಿ 5% ಇಂದ ನಿಯರ್ಲಿ 24% ಬಂದಿದೆ ಲಾಸ್ಟ್ 1 ಇಯರ್ ಅಲ್ಲಿ ಶೇರ್ ಹೋಲ್ಡಿಂಗ್. ಸ್ಟಾಕ್ ಇಲ್ಲೂ ಕೂಡ ನೋಡಬಹುದು 91% ಅಪ್ ಆಗಿದೆ 1 ಇಯರ್ ಅಲ್ಲಿ. ದೊಡ್ಡ ಮಟ್ಟದ ಇನ್ಫ್ಲೋ ಮ್ಯೂಚುವಲ್ ಫಂಡ್ಸ್ ಕಡೆಗಿಂದ ಸ್ಟಾಕ್ ಗೆ ಬಂದಿದೆ. ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ ಜಾಮ್ನಾ ಆಟೋ ಇಂಡಸ್ಟ್ರೀಸ್ ಇಲ್ಲಿ ನೋಡಬಹುದು 5.52, 6.26, 6.95, 7.68. 4 ಕ್ವಾರ್ಟರ್ ಅಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಸ್ಟಾಕ್ 81% ಅಪ್ ಆಗಿದೆ 1 ಇಯರ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ಅಂದ್ರೆ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್. ಮೆಜಾರಿಟಿ ಇನ್ವೆಸ್ಟರ್ ಗಳ ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನೋಡಬಹುದು ಸ್ಟಾಕ್ ಮೋರ್ ದನ್ 80% ಅಪ್ ಆಗಿದೆ. ಮಾರ್ಕೆಟ್ ಅಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ ಎಂತಹ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ. ಬಟ್ ಆ ಅವಕಾಶಗಳನ್ನ ಹುಡುಕುವ ಶಕ್ತಿ ನಮ್ಗಿರ್ಬೇಕು, ಅಥವಾ ಹುಡುಕುವಂತ ಜ್ಞಾನ ನಮ್ಗಿರ್ಬೇಕು ಅಷ್ಟೇ. ಅದಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಲಾಭ ಮಾಡಬಹುದು. ಅದಕ್ಕೆ ಈ ತರದ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಉತ್ತರ. ನಂತರ ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ನೋಡಬಹುದು 8.28, 9.55, 10%, 11.9%. ಇಲ್ಲೂ ಕೂಡ 4 ಕ್ವಾರ್ಟರ್ ಅಲ್ಲಿ ಜಾಸ್ತಿ ಆಗಿದೆ. ಸ್ಟಾಕ್ 69% ಅಪ್ ಆಗಿದೆ. ನಂತರ 5M ಇಂಡಸ್ಟ್ರೀಸ್ ನೋಡಬಹುದು 5.05, 6.85, 8.1, 8.97. ಕಂಟಿನ್ಯೂಸ್ ಆಗಿ 4 ಕ್ವಾರ್ಟರ್ಸ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ 5M ಇಂಡಸ್ಟ್ರೀಸ್ ಅಲ್ಲಿ. ಸ್ಟಾಕ್ ಮೋರ್ ದನ್ 60% ಅಪ್ ಆಗಿದೆ 1 ಇಯರ್ ಅಲ್ಲಿ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಶ್ರೀರಾಮ್ ಪಿಸ್ಟನ್ಸ್ ಅಂಡ್ ರಿಂಗ್ಸ್ 3.36, 3.73, 4.27, 4.34. ಸಣ್ಣ ಕಂಪನಿ ಆಗಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಸ್ಟೇಕ್ ಅನ್ನ. ಸ್ಟಾಕ್ ಮೋರ್ ದನ್ 50% ಅಪ್ ಆಗಿದೆ. ನಂತರ ಆಜಾದ್ ಇಂಜಿನಿಯರಿಂಗ್ ಇಲ್ಲಿ ನೋಡಬಹುದು 7.07, 7.99, 8.74, 9.44. 4 ಕ್ವಾರ್ಟರ್ ಅಲ್ಲಿ ರೈಸ್ ಆಗಿದೆ. ಸ್ಟಾಕ್ 26% ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ವರ್ಷದಲ್ಲಿ. ನಂತರ ಇಕಾಲ್ ಲಿಮಿಟೆಡ್ ಇಲ್ಲಿ 2.93, 2.97, 4.09, 5.71. ಕಂಟಿನ್ಯೂಸ್ ಜಾಸ್ತಿ ಮಾಡಿದ್ದಾರೆ. ಬಟ್ ಸ್ಟಾಕ್ ನೋಡಬಹುದು 43% ಡೌನ್ ಆಗಿದೆ. ಇನ್ಸ್ಟಿಟ್ಯೂಷನ್ಸ್ ಏನು ದೇವರಲ್ಲ ಅಂತ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ತಗೊಂಡಿದ್ದಾರೆ, ಸ್ಟಿಲ್ ಅವರ ಸ್ಟಾಕ್ ಕೂಡ ಡೌನ್ ಆಗಿದೆ 1 ಇಯರ್ ಅಲ್ಲಿ. ಇದಕ್ಕೆ ನಾವು ಬ್ಲೈಂಡ್ಲಿ ಕಾಪಿ ಮಾಡಬಾರ್ದು ಯಾರನ್ನು. ನಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡ್ಲೇಬೇಕು. ಯಾಕಂದ್ರೆ ಮಾರ್ಕೆಟ್ ಎಲ್ರಿಗೂ ಪಾಠ ಕಲಿಸುತ್ತೆ, ಎಲ್ರಿಗೂ ಹೊಡೆತ ಕೊಡುತ್ತೆ. ಕಣ್ಮುಂದೆ ನಿಮ್ಗೆ ಪ್ರೂಫ್ ಇದೆ. ನಂತರ ಎಪಿಗ್ರಲ್ ಕೂಡ ಅಷ್ಟೇ 45% ಡೌನ್ ಆಗಿದೆ. ಬಟ್ ಸ್ಟೇಕ್ ನೋಡಬಹುದು 4.48, 4.59, 4.74, 5.09. ಕಂಟಿನ್ಯೂಸ್ ಜಾಸ್ತಿ ಮಾಡಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಡೌನ್ ಆಗಿದೆ. ನಂತರ ಅನೂಪ್ ಇಂಜಿನಿಯರಿಂಗ್ ಸ್ಟಾಕ್ ಇಲ್ಲೂ ಕೂಡ 46% ಬಿದ್ದಿದೆ. 9%, 9.21, 9.76, 10.01. ಇಲ್ಲೂ ಕೂಡ ಸ್ಟೇಕ್ ಜಾಸ್ತಿ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಂತೂ ಕರೆಕ್ಷನ್ ಆಗಿದೆ.
ನಂತರ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಇಲ್ಲೂ ಕೂಡ ನೋಡಬಹುದು 53% ಬಿದ್ದಿದೆ ಸ್ಟಾಕ್. ಸ್ಟೇಕ್ ನೋಡಬಹುದು 24.3, 29.5, 33.9, 35.98 ಕಂಟಿನ್ಯೂಸ್ ಜಾಸ್ತಿನೇ ಆಗಿದೆ. ಆದ್ರೆ ಸ್ಟಾಕ್ ಮಾತ್ರ 50% ಗಿಂತ ಜಾಸ್ತಿ ಬಿದ್ದಿದೆ. ಇದರಿಂದ ಏನರ್ಥ ಆಗುತ್ತೆ, ಇನ್ಸ್ಟಿಟ್ಯೂಷನ್ಸ್ ಕೂಡ 100% ರೈಟ್ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರು ಸೆಲ್ ಮಾಡಿದ್ರು ಅಂತ ಸ್ಟಾಕ್ ಏನು ಬೀಳಲೇಬೇಕು ಅಂತ ರೂಲ್ಸ್ ಇಲ್ಲ, ಅಥವಾ ಅವ್ರು ಬೈ ಮಾಡಿದ್ರು ಅಂತ ಸ್ಟಾಕ್ ಏನು ಅಪ್ ಆಗ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಆಲ್ಮೋಸ್ಟ್ 12 ಶೇರ್ಗಳನ್ನ ನಾನಿಲ್ಲಿ ಕವರ್ ಮಾಡಿದೀನಿ, ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳನ್ನ. ಅದರಲ್ಲಿ 9 ಅಪ್ ಆಗಿದೆ, ಇನ್ನ 3 ಡೌನ್ ಆಗಿದೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್, ಅನೂಪ್ ಎಂಜಿನಿಯರಿಂಗ್, ಎಪಿಗ್ರಲ್, ಇಕಾಲ್ 4 ಡೌನ್ ಆಗಿದೆ. ಇನ್ನು ಬೇರೆ ಸ್ಟಾಕ್ ಗಳು ಒಳ್ಳೆ ಲಾಭವನ್ನು ಕೂಡ ಕೊಟ್ಟಿದ್ದಾವೆ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಈ ಲಿಸ್ಟ್ ಅಲ್ಲಿ ಸುಮಾರು 3 ಶೇರ್ಗಳಿದ್ದಾವೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು. ನಂದರಲ್ಲೂ ಒಂದು ನೆಗೆಟಿವ್, 2 ಪಾಸಿಟಿವ್. ಒಳ್ಳೆ ಲಾಭವನ್ನು 2 ಕಂಪನಿಗಳು ಕೊಟ್ಟಿದ್ದಾವೆ, ಒಂದು ನೆಗೆಟಿವ್ ಆಗಿದೆ ಲಾಸ್ಟ್ 1 ಇಯರ್ ಅಲ್ಲಿ. ಈ ರೀತಿ ಇದ್ದೇ ಇರುತ್ತೆ. ಅದಕ್ಕಾಗಿನೇ ನಾವು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು ಅಂತ ಹೇಳೋದು. ಒಂದೇ ಕಡೆ ಅಥವಾ ಒಂದೇ ಇಂಡಸ್ಟ್ರಿಯಲ್ಲಿ ಹೂಡಿಕೆ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವೇ ಉದಾಹರಣೆಯನ್ನು ನೋಡಿ, ಇನ್ ಕೇಸ್ ಏನಾದ್ರೂ ಬರೀ IT ಸ್ಟಾಕ್ ಗಳಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಲಾಸ್ಟ್ 1 ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ, ಅವರ ಪರಿಸ್ಥಿತಿ ಏನಾಗುತ್ತೆ. ಹಾಗಾಗಿ ಒಂದೇ ಕಡೆ ಹೂಡಿಕೆ ಮಾಡಬಾರ್ದು, ಒಂದೇ ಸೆಕ್ಟರ್ ಅಲ್ಲಾಗ್ಲಿ ಅಥವಾ ಒಂದೇ ಸ್ಟಾಕ್ ಅಲ್ಲಾಗ್ಲಿ. 4-5 ಸೆಕ್ಟರ್ಸ್ ಇರಬೇಕು. 4-5 ಸೆಕ್ಟರ್ಸ್ ಅಲ್ಲಿ ಬೇರೆ ಬೇರೆ ಸ್ಟಾಕ್ ಗಳನ್ನ ತಗೊಳ್ಬೇಕು. ಅದೇ 4-5 ಸೆಕ್ಟರ್ಸ್ ಅಲ್ಲಿ ಮತ್ತೆ ಇನ್ ಡೆಪ್ತ್ ಹೋದ್ರೆ ಅಲ್ಲೇ ಮತ್ತೆ ಇನ್ನು 7-8 ಸೆಕ್ಟರ್ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಆಟೋ ಅಂತ ಅಂದ್ರೆ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಸಿಗುತ್ತೆ, ಕಮರ್ಷಿಯಲ್ ವೆಹಿಕಲ್ ಸಿಗುತ್ತೆ, ಆಟೋ ಕಾಂಪೋನೆಂಟ್ಸ್ ಮೇಕರ್ ಸಿಗುತ್ತೆ. ಒಳಗಡೆ ಹೋದ್ರೆ ವೇರಿಯಸ್ ಸೆಗ್ಮೆಂಟ್ಸ್ ಇರುತ್ತೆ ಅಥವಾ ಸಬ್ ಸೆಕ್ಟರ್ಸ್ ಇರುತ್ತೆ. ನಾವು ಅದನ್ನ ಫೋಕಸ್ ಮಾಡಬೇಕು. ನಾನು ಉದಾಹರಣೆಗೆ ಹೇಳಿದೆ ಆಟೋ ಸೆಕ್ಟರ್ ಅನ್ನ, ಅದೇ ರೀತಿ ಇರುತ್ತೆ. ಹಾಗೆ ನಾವು ಪ್ರಾಪರ್ ಅಲೋಕೇಶನ್ ಮಾಡಿದಾಗ, ಡೈವರ್ಸಿಫೈ ಮಾಡಿದಾಗ ಒಂದು ಸ್ಟಾಕ್ ನೆಗೆಟಿವ್ ಆದ್ರೂ ಇನ್ನು ಯಾವ್ದೋ ಒಂದ್ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಡೈವರ್ಸಿಫೈ ಮಾಡಬೇಕು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.